ನೋಡಿ, ಅಂಗನವಾಡಿ ಕೇಂದ್ರಗಳಲ್ಲಿ ಅವರು ಆಡಿದ್ದೇ ಆಟ. ಒಂದು ಕಡೆ ಫುಡ್ ಸಪ್ಲೈ ಆಗಲ್ಲ, ಇನ್ನೊಂದು ಕಡೆ ಸಪ್ಲೈ ಆದ್ರೂ ಫಲಾನುಭವಿಗಳಿಗೆ ಮುಟ್ಟಲ್ಲ. ಇನ್ನೊಂದು ಕಡೆ ಶಿಕ್ಷಕಿ ಸಹಾಯಕಿ ಅಂಗನವಾಡಿ ಕೇಂದ್ರಗಳಿಗೆ ಬರಲ್ಲ. ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಮಕ್ಕಳು ಕೂಡ ಇರಲ್ಲ. ಇನ್ನು ಬೀದರ್ ಜಿಲ್ಲಾದ್ಯಂತ ಬಹುತೇಕ ಅಂಗನವಾಡಿಗಳಲ್ಲಿ ಬೃಹತ್ ಭ್ರಷ್ಟಾಚಾರ ನಡೀತಾ ಇದ್ರು ಕಣ್ಮುಚ್ಚಿ ಕುಳಿತಂತಹ ಅಧಿಕಾರಿಗಳು. ಇನ್ನು ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವುದೇ ಕ್ರಮ ಕೈಗೊಳ್ಳದೆ ಸೈಲೆಂಟ್ ಆಗಿರೋದು ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟಾಗ್ತಾ ಇದೆ ನೋಡಿ. ಇನ್ನು ಬೀದರ್ ಜಿಲ್ಲೆಯ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಈ ಒಂದು ಇಲಾಖೆ ಅಧಿಕಾರಿಗಳು ಎಷ್ಟೊಂದು ಕಲ್ಯಾಣ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ನೋಡಿ. ಇಂದು ಬಸವ ಕಲ್ಯಾಣ ತಾಲೂಕಿನ ಕವಡಿಯಾಳ್ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಸಂಘಟನೆಯವರು ಭೇಟಿಯನ್ನ ಕೊಟ್ಟರು. ಈ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮುಗಿದ ಸಾಮಗ್ರಿಗಳನ್ನ ಉಪಯೋಗಿಸುತ್ತಿದ್ದಾರೆ. ಅಂದ್ರೆ ಎಕ್ಸ್ಪೈರಿ ಡೇಟ್ ಮುಗಿದಿದೆ, ಆದ್ರೂ ಕೂಡ ಅದನ್ನ ಬಳಕೆಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಕಳೆದ 2 ದಿವಸದಿಂದ ಅಂಗನವಾಡಿ ಶಿಕ್ಷಕಿ ಡ್ಯೂಟಿಗೆ ಬಂದಿಲ್ಲ ಎನ್ನುವಂತಹ ಮಾಹಿತಿ ಖುದ್ದಾಗಿ ಅಡುಗೆ ಸಹಾಯಕಿ ಹೇಳ್ತಾರೆ ನೋಡಿ. ಮತ್ತು ಶಿಕ್ಷಕಿ ಅವರಿಗೆ ಕರೆ ಮಾಡಿದ್ರೆ ಕುಂಟು ನೆಪವರೇ ಹೇಳ್ತಾರೆ. ಇದರಲ್ಲಿ ಮೇಲಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೇಕು, ಇಲ್ಲ ಬೇಜವಾಬ್ದಾರಿ ತರ ಅನ್ಬೇಕು, ಇಲ್ಲ ಇವರು ಕಮಿಷನ್ ದಂಧೆಗೆ ಕೈ ಜೋಡಿಸಿದ್ದಾರೆ ಎನ್ನುವಂತಹ ಶಂಕೆಯಲ್ಲಿ ಶುರುವಾಗ್ತಾ ಇದೆ ನೋಡಿ. ಇಂದು ಬಸವಕಲ್ಯಾಣ ತಾಲೂಕಿನ ಕವಡ್ಯಾಳ ಗ್ರಾಮಕ್ಕೆ ಅಂಗನವಾಡಿಗೆ ನಮ್ಮ ಕರವೇ ಸ್ವಾಭಿಮಾನಿ ಬಣದ ವತಿಯಿಂದ ಭೇಟಿ ಕೊಡಲಾಯಿತು. ಸಾರ್ವಜನಿಕರು ಮಾಹಿತಿ ಮೇರೆಗೆ ಅಲ್ಲಿ ನಾವು ಭೇಟಿ ಕೊಡಲಾಯಿತು. ಭೇಟಿ ಕೊಟ್ಟ ನಂತರ ಶಿಕ್ಷಕಿಯವರು 2 ದಿವಸದಿಂದ ಡ್ಯೂಟಿ ಮೇಲೆ ಇಲ್ಲ ಅಂತ ಅಡುಗೆ ಸಿಬ್ಬಂದಿಯವರು ಖುದ್ದಾಗಿ ಹೇಳಿದರು. ನಂತರ ನಾವು ಸಾಮಗ್ರಿಗಳನ್ನು ಚೆಕ್ ಮಾಡಿದಾಗ ಅವಧಿ ಮುಗಿದಿರುವ ಸಾಮಗ್ರಿಗಳು ಮತ್ತು ಮೊಟ್ಟೆಗಳು ಸಂಪೂರ್ಣ ಇಲ್ಲೇ 2 ತಿಂಗಳಿಂದ ಮೊಟ್ಟೆನೇ ಬಂದಿಲ್ಲ ಅಂತ ಅಡುಗೆ ಮಾಡೋ ಸಿಬ್ಬಂದಿ ಹೇಳಿದ್ರು. ಜೊತೆಗೆ ನಾವು ಶಿಕ್ಷಕಿ ಅವರಿಗೆ ಫೋನ್ ಕರೆ ಮಾಡಿದಾಗ ಕುಂಟುನೆಪ್ಪ, ನಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಇದೆ, ಸಮಸ್ಯೆ ಆಗಿದೆ, ಅದರಿಂದ ನಾನು ಬಂದಿಲ್ಲ, ನಾನು ಇವಾಗೇ ಹೋಗಿದ್ದೀನಿ ಅಂತ ಕುಂಟುನೆಪ್ಪ ಹೇಳಿದ್ರು. ಅದರ ಜೊತೆಗೆ ಮತ್ತೆ ನಾವು ಕರೆ ಮಾಡಿ ಮೇಲಾಧಿಕಾರಿಗೆ ತಿಳಿಸ್ಬೇಕೇನೆಂದ್ರೆ ಮೇಲಾಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ಇದೆ ಎಂದು ನಾವು ಆಗ್ರಹಿಸ್ತೇವೆ. ಕರವೇ ಸ್ವಾಭಿಮಾನಿ ಬಸವಕಲ್ಯಾಣದಿಂದ ಮೇಲಾಧಿಕಾರಿಗಳು ಶಾಮೀಲಿದ್ದಾರೆ. ಯಾಕೆ ಇದರಲ್ಲಿ ಆಕ್ಷನ್ ತಗೊಂಡ್ರು? ನಾವು ಬಹಳಷ್ಟು ಅಂಗನವಾಡಿಗಳು ವಿಸಿಟ್ ಕೊಟ್ಟಿದ್ದೇವೆ. ಮೊನ್ನೆ ರಾಮನಗರ ತಾಂಡದಲ್ಲಿ ಕೊಟ್ಟಿದ್ದೆವು. ಅವರು 2023-22 ಇಸ್ವಿಯ ಅವಧಿಯ ಸಾಮಗ್ರಿಗಳನ್ನು ಬಳಸ್ತಾ ಇದ್ದಾರೆ. ಸಣ್ಣ ಮಕ್ಕಳಿಗೆಲ್ಲ ಅದೇ ಆಹಾರವಾಗಿ ಕೊಡ್ತಾ ಇದ್ದಾರೆ. ಅವರು ಇಲ್ಲಿವರೆಗೂ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಮೇಲಾಧಿಕಾರಿಗಳು. 1 ತಿಂಗಳಾಗುತ್ತದೆ ಇವತ್ತಿಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಇದರಲ್ಲಿ ಮೇಲಾಧಿಕಾರಿಗಳ ಕೈವಾಡಿದೆಯಾ ಅಲ್ಲ ಇರೋದಲ್ವ ಶಾಮೀಲಾಗೋಣ ಅಂತ ನಾವು ಆಗ್ರಹಿಸ್ತೇವೆ. ಯಾಕಂದ್ರೆ ಕ್ರಮ ಯಾಕೆ ತಗೋತಾ ಇಲ್ಲ ಇವರು? ನಾವು ಇಷ್ಟು ಮೆಮೊರಾಂಡಮ್ ಕೊಟ್ಟೆವು, ಡಿ ಡಿ ಸರ್ ಕೊಟ್ಟೆವು, ಜಿಲ್ಲಾದ ಮೇಲಧಿಕಾರಿ ಕೊಟ್ಟೆವು, ತಾಲೂಕಾ ಮೇಲಧಿಕಾರಿ ಕೊಟ್ಟೆವು, ಆದರೂ ಕೂಡ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. ಇದರಲ್ಲಿ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ಆಗ್ರಹಿಸ್ತೇವೆ. ಯಾಕಂದ್ರೆ ಕ್ರಮನೇ ತಗೋತಾ ಇಲ್ಲ ಅಂದ್ರೆ ಮತ್ತೆ ಅದ್ರೊಳಗೆ ಇವರು ಭಾಗಿಯಾಗ್ಯಾರ ಅಂತ ನಾವು ಖಂಡಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ಮತ್ತೇನ್ಬೇಕಂದ್ರೆ ಪೌಷ್ಟಿಕ ಆಹಾರ ಯಾವುದೇ ಮಕ್ಕಳಿಗೆ ಸಿಗ್ತಾ ಇಲ್ಲ. ಮೊಟ್ಟೆ ಅಂತೂ ಸಿಗ್ತಾನೆ ಇಲ್ಲ. ಯಾರಿಗೆ ಕೇಳಿದ್ರೆ ನಮ್ಮಲ್ಲಿ ಬಂದೇ ಇಲ್ಲ ಅಂತಾರ, ಯಾರಿಗೆ ಕೇಳಿದ್ರೆ ಬರವೇವ ಅಂತ ಹೇಳ್ತಾರ. ಮೊಟ್ಟೆ ಹೊಡೆದು ಪೂರ ಕಪ್ಪು ಬಣ್ಣದ ವಾಸನೆ ಸ್ಮೆಲ್ ಬರ್ತಾರ. ಅಂತ ಮೊಟ್ಟೆಗಳು ವಿತರಣೆ ಮಾಡ್ತಾರ. ಸಣ್ಣ ಮಕ್ಕಳಿಗೆ ಈ ಪೌಷ್ಟಿಕ ಆಹಾರ ಕೊಡ್ಬೇಕಾಗಿ ಸರ್ಕಾರ ಆದೇಶ ಇದೆ. ಆದ್ರೆ ಇವರು ಬಂದಿರುವ ಹೊಸದೇನ್ ಬರ್ತದ ಅದು ಆಹಾರ ಇಲ್ಲತರ ಹಳಿ ಅದು ಅವಧಿ ಮುಗಿದಿರುವಂತಹ ಆಹಾರಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸುಮಷ್ಟು ಅಂಗನವಾಡಿಗಳಿಗೆ ನಾವು ಭೇಟಿ ಕೊಟ್ಟಿದ್ದೆವು. ನಮ್ಮ ಬಸವಕಲ್ಯಾಣ ತಾಲೂಕಿನ ಸಾಕಷ್ಟು ಅಂಗನವಾಡಿಗಳನ್ನು ಭೇಟಿ ಕೊಟ್ಟರೆ ಇದೇ ಸಮಸ್ಯೆ ಅದ. ಎಲ್ಲ ಅವಧಿ ಮುಗಿದಿರುವ ಸಾಮಗ್ರಿಗಳನ್ನೇ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಏನ್ ಕಂಡಿಸ್ತೇವೆ, ಇಷ್ಟೆಲ್ಲ ನಾವು ಮಾಡ್ಲಕ್ಕಾಗಿ ಮೆಮೊರಾಂಡಮ್ ಕೊಡ್ಲಕ್ಕಾಗಿ ಮನವಿ ಮೇಲಧಿಕಾರಿ ಕೊಡ್ಲಕ್ಕಾಗಿ ಯಾಕೆ ಈ ರೀತಿ ಆಗ್ತಾ ಇರ್ತದ? ಇದ್ರೊಳಗೆ ಮೇಲಧಿಕಾರಿಗಳ ಕೈವಾಡದ ಏನು? ಯಾಕೆ ಇವ್ರು ನಿರ್ಲಕ್ಷ್ಯ ವಹಿಸ್ಲತ್ತಾರ? 2 ದಿನ 3 ದಿನ ಅಂಗನವಾಡಿ ಶಿಕ್ಷಕಿ ಡ್ಯೂಟಿ ಬರಲ್ಲ ಅಂದ್ರ ಇದ್ರೊಳಗೆ ಮೇಲಧಿಕಾರಿ ನಿರ್ಲಕ್ಷ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ. ಮತ್ತೊಂದು ವಿಷಯ, ಇದರಲ್ಲಿ ನೀವು ನಿರ್ಲಕ್ಷ್ಯ ವಹಿಸ್ತಿದ್ದೀರಿ ಅಂತ ನಾವು ಕರವೇ ಸ್ವಾಭಿಮಾನದಿಂದ ಖಂಡಿಸ್ತಾ ಇದ್ದೇವೆ. ಮತ್ತು ನೀವು ಇದರಲ್ಲಿ ಇದು ಎಚ್ಚೆತ್ತುಕೊಳ್ಳದೆ ನಾವು ಬಸವಕಲ್ಯಾಣ ತಾಲೂಕಿನಾದ್ಯಂತ ಮತ್ತು ತಾಲೂಕಿನಲ್ಲಿ ಬರುವ ಎಲ್ಲ ಅಂಗನವಾಡಿಗಳನ್ನು ಕಿವಿ ಹಾಕಿ ನಾವು ಉಗ್ರ ಹೋರಾಟ ಮಾಡ್ತೇವೆ. ಮತ್ತು ಇದ್ರ ನಮ್ಮ ಜಿಲ್ಲಾ ನೇತೃತ್ವದಲ್ಲಿ ಹಾಗೂ ನಮ್ಮ ಬಸವ ಕಲ್ಯಾಣದ ನಿಮ್ಮ ಮೇಲಾಧಿಕಾರಿಗಳ ಕಚೇರಿ ಎದುರು ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂದ್ರೆ ನಾನು ಖಂಡಿಸ್ತೇನೆ. ನನ್ನ ಹೆಸರು ಮಹಾಂತೇಶ್ ಎಸ್ ಗೌಡ್ಕರ್, ಬಸವಕಲ್ಯಾಣ ತಾಲೂಕಾ ಅಧ್ಯಕ್ಷ. ನಮಸ್ಕಾರ. क्यों
ಒಂದ್ ತಿಂಗಳು ಕೊಟ್ಟರಲ್ರಿ ಮತ್ತೆ ತಿಂಗಳು ಕೊಡಲ್ಲ. ಆ ಸಲಕ್ಕೆ ಇದನ್ನ ಹೇಳ್ಬೇಕಂದ್ರೆ ನಾವ್ರಿ ಇದು ಯಾವ ತಿಂಗಳು ಬಂದ ಎಣ್ಣೆ ಈ ಮಂತ್ ತಿಂಗಳು ಹೋದ್ರಿ. ನಾವೇನು ಹಾಗೆ ನಾವು ಸರ ಇವೆಲ್ಲ ಚಿಲ್ಲದಾಗ ಹಾಕವ ಚಂದ ನೀವು ಬೇಕಾಗಿ ಡಬ್ಬೆ ನಮ್ಮ ಈ ಕಡೆ ಇವು ಇಲ್ಲಕವ ಉಪ್ಪಿನ ಪ್ಯಾಕೆಟ್ ಇಲ್ಲ ತಂದು ಇಕ್ಕಿದೇವ್ರಿ ನಾವು ಅದಕ್ಕಿದ್ವಿ ಮಣ್ಣ ಇನ್ಸಲ್ ಬಂದಾಗ ತಂದು ಇಕ್ಕಿದ್ದೇವೆ ಬೆಲ್ಲಾಗಿಂದ ಹಚ್ಚಾಗಿಂದ ಇವು ಈ ಕಡೆ ಅಲ್ಲಿ ಅವಲ್ಲ ಅಲ್ಲೇ ಇರ್ತಾವಲ್ಲ ರೀ ಇದಕ್ಕೆ ನಾವು ಇಲ್ರಿ ಅವ ಒಟ್ಟು ಸಾಮಾನು ಹಚ್ಕೊಡೋದ ಇಲ್ಲಿ ಹಾಕವ ಅಂತ ಹೇಳ್ತೀನಿ. ಇಲ್ಲಿ ಬಂದ್ರೆ ಸರ್ ಆಗತ್ತ ಮೀಟಿಂಗಿಗೆ ಕಸೊಳಗ್ ಬಂದಿದ್ದು ಈ ಕಡೆ ಇಲ್ಲಿ ಅದು ಚೆಕ್ ಮಾಡೋದು ಸರ್ ಚೆಕ್ ಮಾಡಿದ್ರೆ ರಿಸಲ್ಟ್ ಮಾಡೋದು ರಿಸಲ್ಟ್ ಮಾಡೋದು ಎರಡು ದಿನಕ್ಕೂ ಹಾಕಿದ್ವಿ ಸರ್ ನಾವು ಏನ್ ಖರ್ಚು ಮಾಡಿದ್ರೆ ಸರ್ ಎಲ್ಲ ಇದ್ದು ಇದಕ್ಕೆ ಎಕ್ಸ್ಪ್ರೇ ಕೊಡಲ್ಲ ಎಕ್ಸ್ಪ್ರೇ ಕೊಡಲ್ಲ ಅದಕ್ಕೆ ಎಕ್ಸ್ಪ್ರೇ ಕೊಡಲ್ಲ ಇದಕ್ಕೆ ಒಟ್ಟಿಲ್ಲ एक्सप्रे 9/12/25 एक्सप्रे 9/12/26 12 ಅಂದ್ರೆ ಇದೆ ಡಿಸೆಂಬರ್ ಇವೆಲ್ಲ ಹೊಸ ಮಂತ್ರಲ್ಲಿ ಇಟ್ಕೊಡೋದು ಅವೆಲ್ಲ ಹಾಕಿದ ಊರಲ್ಲ ಎಕ್ಸ್ಪೈರಿ ಡೇಟ್ ಇರಲ್ಲ ಉಪ್ಪು ಇದರಲ್ಲಿ ಹಿಡಮೋ ನಂಬರ್ ಬೇಕಾಗಿತ್ತು ನಮ್ಗೆ ಒಂದು ಬೈಟ್ ಕೊಡು ಅಲ್ಲ ಹೊಸವ ಅಲ್ಲ 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 ಇದ್ರಾಗ ಅದು ಇವಾಗ ಏನು ಮರಿ ಚೀಜಾವ ಎಷ್ಟು ಬುಕ್ ನೋಡು ನಂಬರ್ ನಂಬರ್ ಇಲ್ಲ ಬಂದ್ರಿ ಬಂದ್ರ ಯಾರ ಮಕ್ಕಳಿಗೆಲ್ಲ ಡ್ರೆಸ್ ಅದಾವ ಮಕ್ಕಳಿಗೆ ಡ್ರೆಸ್ ಅವ ಇಲ್ಲ ಬೇರೆ ಬೇರೆ ಅಂಗಡಿ ಅವ ಬಂದಿದ್ದೀನ ಮೇಡಮ್ ಇವತ್ತು ಮುಂಜಾನೆ ಬಂದಿಲ್ಲ ಯಾವಾಗ ಭೀ ಬರಲ್ಲ ಅವ್ರಿಗೆ
ಅದ ಡೇಟ ನವೆಂಬರ್ ಅದ ಮೊನ್ನೆ ಬಂದವು ಮೊನ್ನೆ ಬಂದ್ರಿ ಸರ್ ಮತ್ತ ಅವು ಇದು ಎಲ್ಲ ಕೊಡ್ತಾರಲ್ಲ ಏನ್ ಮಸಾಲೆ ಗೀಸಲಿ ಎಲ್ಲ ಮಸಾಲೆ ರೀ ಸರ್ ಮಸಾಲೆ 13 ಕೊಟ್ಟು ಅಂದಿರ್ತೀರ ಮಸಾಲೆಗಳು ಕೊಡ್ತಾರ ಮತ್ತ ಅವು ಕಾಳು ಕೊಡ್ತಾರ ಹೆಣ್ಮಕ್ಳಿಗೆ ಊಟಕ್ಕ. ಕಾಳ್ಗಿ ಅಲ್ಲಿ ಅಂದೆ ಪಕ್ಕ ಇದು ಬೆಲ್ಲ ಸರ್ ಏನ ಬೇಕಿಲ್ಲ ಚಿಕನ್ ಒಂದು ಪ್ಯಾಕೆಟ್ ಅದ ಚಿಕನ್ ಒಂದು ಪ್ಯಾಕೆಟ್ ಬಿಟ್ಟರೆ ತಿಂಗಳು ಅದು ಒಂದೇ ಕೈದೊಂದು ತಿಂಗಳು ಈ ಮಣ್ಣ ಏನು ಬೆಲ್ಲನ ಅದ ಸರ್ ಬೆಲ್ಲ ಇದು ಕರಂ ಬೆಲ್ಲ ಹಾ ಅದೇ ರೀ ನಾವು ತಿನ್ನತ್ತಿದ್ದೇವೆ ಅಂತ ಮಾಡಿಕೊಡ ಇಲ್ಲ ಅದು ಬೆಲ್ಲ ಬೆಸ್ಟ್. ಬೆಸ್ಟ್ ಅನ್ನೋದಕ್ಕೆಲ್ಲ ಇದ್ರು ಇರ್ತಾರೆ ಸರ್ ನಾವು ಅಂತಾರ ನಂಬರ್ ಅಂತಾರ ಅದನ್ನ ನಾವು ಕೇಳತ್ತೀವಿ ಇದು ಕೊಡ್ತಾರೆ ಸರ್ ಒಂದ್ಸಲ ಇವೇ ಕೊಡ್ತಾರೆ ಪುಷ್ಟಿ ಏನಿದು ಈ ವೈಯಲ್ದಕ್ಕೆ ಹೆಚ್ಚಾಗಿಂದ ಅದ ಸರ್ ಇವು ಯಾರಿಗೆ ಕೊಡ್ಬೇಕು ನೀವು ಮಕ್ಕಳಿಗೆ ಮಕ್ಕಳಿಗೆ ಕೊಡ್ಬೇಕು ಒಯ್ಯಲ್ಲೂ ಯಾಕೆ ಮನೆಗೆ ಅವರು ಇವು ಬಿಟ್ಟು ತಗೊಂಡು ನಾವು ಏನ್ ಮಾಡ್ರ ನೀವು ಹೆಚ್ಚಿಗೆ ಬಂದಿದ್ದು ಹೆಂಗ್ ಮಾಡ್ತೀರಿ ನಾವೆಲ್ಲರಿಗೂ ಕೊಡ್ತೇವೆ ಸರ್ ಎಲ್ಲರಿಗೂ ಕೊಟ್ಟು ಕೇಸಿ ಹೆಚ್ಚಾದ್ರೆ ಚಿಕ್ಕಿ ಇರ್ತೇವೆ ಸರ್ ಇದೆಲ್ಲ ಅವೇ ವಸ್ತು ಎಷ್ಟು ಬರ್ತದೆ ನಾವು ನೀವು ಕೊಡ್ಬೇಕಮ್ಮ ನೀವು ಇಟ್ಕೋಬಾರ್ದು ಕೊಡ್ತೇವೆ ಸರ್ ಇಲ್ಲ ನೀವು ಹಿಂಗ್ ಇಟ್ಕೋಬಾರ್ದು ಇಲ್ಲ ಸರ್ ಈಗ ಯಾರೋ ಮೆನೆರೋ ಬಂದ್ರೆ ಏನಂತೀರಿ ಒಯ್ಯಲ್ಲೂರಿ ಅಂತ ಇಲ್ಲ ಸರ್ ನಾ ಇಲ್ಲ ಅವ್ರಿಗೆ ನಾ ಅಂತೀನಿ ಅವ್ರಿಗೆ ಇವು ಗರ್ಭಿಣಿ ಬ್ಯಾಂಕ್ ಕೊಡ್ಬೇಕು ಸರ್ ನೀವು ಕೊಟ್ಟೆ ಇಲ್ಲ ನೀವು ಹೊಂಟ ಈ ತಿಂಗಳು ಕೊಟ್ಟಿಲ್ರಿ ಸರ್ ನೀವು ಹೊಸ ತೆಗಿರೋ ಕೊಟ್ಟಿದ್ದಾರೆ ಸರ್ ಅವ್ರಿಗೆ ಅವ್ರು ಕೊಟ್ಟಿದ್ದೇವೆ ಇಲ್ಲಿ ಸ್ವಚ್ಛ ಆಗ್ಯಾವ ಬರೋರಿಗೆ ಒಂದು ತಿಂಗಳು ಎಷ್ಟು ಬರ್ತಾವ ಒಂದು ಪ್ಯಾಕೆಟ್ 2 ಪ್ಯಾಕೆಟ್ ಬರ್ತಾವೆ ಒಂದು ತಿಂಗಳು ಎಷ್ಟು ತಿಂಗಳು ಹಂಗಾದ್ರೆ ಒಂದೇ ತಿಂಗಳು 20 ತಿಂಗಳು ಬಂದ್ರೆ ಇದಿಷ್ಟು ಒಂದು ತಿಂಗಳಿಗೆ ಒಂದು ಪಾಯಿ ಬರ್ತದೆ ಒಂದ್ ತಿಂಗಳು 2 ಬಂದವನ್ನ ಉಳಿತಾರ ಒಂದು ಬಂತಲ್ಲ ಉಳಿಯಲ್ಲ ಸರ್ ಎಷ್ಟು ಹೇಳ್ಬೇಕಲ್ಲ ಇಲ್ಲಿ ಕೇಳ್ರಿ ಒಂದು ತಿಂಗಳಿಗೆ 2 ಬರ್ತಾವ ಈಗ ಎಷ್ಟು ಪಾಯಿ ಎಷ್ಟು ತಿಂಗಳು ಇವು 20 ತಿಂಗಳು ಸರ್ ಒಂದು ತಿಂಗಳಿಗೆ 2 ಬರ್ತಾವಲ್ಲ ಇವು ಎಷ್ಟು 8 ಅವಲ್ಲ ಇವು ಎಷ್ಟು ತಿಂಗಳು ಉಳ್ದವ ಇದು ಒಂದು 20 ತಿಂಗಳೇ ಹೋದ್ರಿ ಪಾಕೆಟ್ ಬರ್ತಾವತ್ತ ಇವು ಪಾಕಿಟ ಇದು ಒಂದು ಕೊಡ್ತೇವ್ರಿ ಮತ್ತ ಮಕ್ಕಳಿಗೆ ಹೆಚ್ಚಾಗಿಂದ ಅದು ಮಕ್ಕಳಿಗೆ ಅದು ಚೀಲ ಬರ್ತಾವಲ್ಲತ್ತಾರ ಅವ್ರು ಚೀಲ ಬರ್ತಾವಲ್ಲ ಬರ್ತಾವ ಎಷ್ಟು ಪಂಚಿಸ್ ಇರ್ತಾರೆ ಸರ್ ಒಂದು ಪಂಚ ಹಾ ರೀ ಸರ್ ಒಂದ್ ಚೀಲದಾಗ 25 ಕಿಲೋ ಕೊಡ್ತಾರೆ ಸರ್ ಏನಿಲ್ಲ ಸರ್ ಇದು ಕೇರಿ ನಾ ಇಟ್ಟಿದ್ದೆ ಸರ್ ಇದು ರವಾದಲ್ಲ ಇದು ಮುಂದೆ ತೋರ್ತೀನಿ ಸರ್ ಇದು ಭಗವತಿ ಮಗಳೇ ಸರ್ ಏನಕ್ಕೆ ನೋಡಿದ್ರೆ ಅವಳೆ ಕೂಡ ನೀವೇನಾರ ಮಾಡತ್ತ ನಂಗೆ ಗೊತ್ತ ಏನ್ ಮಾಡಲ್ರಿ ಯಾಕೆ ನಾವ್ ಏನ್ ಮಾಡಲ್ತೇವ್ ನಾವ್ ನಿಂತಿದ್ದೇವು ನೋಡ್ತೇವು ಚೆಕ್ ಮಾಡ್ತೇವು ನಮಗೆ ಹಕ್ಕ ಕೇಳ್ತೇವು ಅದು ಆಗ್ಯಾವ್ರಿ ಏನ್ ಮಾಡಿ ಇವ ಆಗಲ್ಲ ನಾವು ಕೇಳತ್ತೆ ನೋಡತ್ತೇವು ಈಗ ನಿಮ್ ಟೀಚರ್ ಇದೀವಿ ಯಾರಿಗೆ ಕೇಳ್ಬೇಕು ನಾವು ಏನ್ ಕೇಳ್ಬೇಕು ಇದು ಎಕ್ಸ್ಪೈರಿ ಡೇಟ್ ನೋಡು ಅದ ಡೇಟ ನವೆಂಬರ್ ಅದ ಮೊನ್ನೆ ಬಂದವು ಮೊನ್ನೆ ಬಂದ್ರಿ ಸರ್ ಮತ್ತ ಅವು ಇದು ಎಲ್ಲ ಕೊಡ್ತಾರಲ್ಲ ಏನ್ ಮಸಾಲೆ ಗೀಸಲಿ ಎಲ್ಲ ಮಸಾಲೆ ರೀ ಸರ್ ಮಸಾಲೆ 13 ಕೊಟ್ಟು ಅಂದಿರ್ತೀರ ಮಸಾಲೆಗಳು ಕೊಡ್ತಾರ ಮತ್ತ ಅವು ಕಾಳು ಕೊಡ್ತಾರ ಹೆಣ್ಮಕ್ಳಿಗೆ ಊಟಕ್ಕ. ಕಾಳ್ಗಿ ಅಲ್ಲಿ ಅಂದೆ ಪಕ್ಕ ಇದು ಬೆಲ್ಲ ಅದ ಸರ್ ಏನ ಬೇಕಿಲ್ಲ ಚಿಕನ್ ಒಂದು ಪ್ಯಾಕೆಟ್ ಅದ ಚಿಕನ್ ಒಂದು ಪ್ಯಾಕೆಟ್ ಬಿಟ್ಟರೆ ತಿಂಗಳು ಅದು ಒಂದೇ ಕೈದೊಂದು ತಿಂಗಳು ಈ ಮಣ್ಣ ಏನು ಬೆಲ್ಲನ ಅದ ಸರ್ ಇದು ಕರಂ ಬೆಲ್ಲ ಹಾ ಅದೇ ರೀ ನಾವು ತಿನ್ನತ್ತಿದ್ದೇವೆ ಅಂತ ಮಾಡಿಕೊಡ ಇಲ್ಲ ಅದು ಬೆಲ್ಲ ಬೆಸ್ಟ್. ಬೆಸ್ಟ್ ಅನ್ನೋದಕ್ಕೆಲ್ಲ ಇದ್ರು ಇರ್ತಾರೆ ಸರ್ ನಾವು ನಂಬರ್ ಅಂತಾರ ಅದನ್ನ ನಾವು ಕೇಳತ್ತೀವಿ ಇದೊಂದ್ಸಲ ಇವು ಕೊಡ್ತಾರೆ ಸರ್ ಒಂದ್ಸಲ ಇವೇ ಕೊಡ್ತಾರೆ ಪುಷ್ಟಿ ಏನಿದು ಈ ವೈಯಲ್ದಕ್ಕೆ ಹೆಚ್ಚಾಗಿಂದ ಅದ ಸರ್ ಇವು ಯಾರಿಗೆ ಕೊಡ್ಬೇಕು ನೀವು ಮಕ್ಕಳಿಗೆ ಮಕ್ಕಳಿಗೆ ಕೊಡ್ಬೇಕು ಒಯ್ಯಲ್ಲೂ ಯಾಕೆ ಮನೆಗೆ ಅವರು ಇವು ಬಿಟ್ಟು ತಗೊಂಡು ನಾವು
ಏನ್ ಮಾಡ್ರಿ ನೀವು ಹೆಚ್ಚಿಗೆ ಬಂದಿದ್ದು ಹೆಂಗ್ ಮಾಡ್ತೀರಿ? ನಾವೆಲ್ಲರಿಗೂ ಕೊಡ್ತೇವೆ ಸರ್. ಎಲ್ಲರಿಗೂ ಕೊಟ್ಟು ಕೇಸಿ ಹೆಚ್ಚಾದ್ರೆ ಚಿಕ್ಕಿಲ್ ಇರ್ತೇವೆ ಸರ್. ಇವೆಲ್ಲ ಅವೇ ವಸ್ತು ಹ್ಮ್, ಎಷ್ಟು ಸರ್. ಬರ್ತಾವೆ? ಇದೆ ಇಲ್ಲ ಸರ್. ನೀವು ಪೂರ್ವಕ ಮಾಡಿ ಹಿಂಗೆ ಇಟ್ಕೋಬಾರ್ದು. ನಾವು ಕೊಡ್ತೇವೆ ಸರ್. ಇಲ್ಲ ನೀವು ಹಿಂಗೆ ಇಟ್ಕೋಬಾರ್ದು. ಇಲ್ಲ ಸರ್. ಈಗ ಯಾರೋ ಮನೆಯವ್ರು ಬಂದ್ರೆ ಏನಂತೀರಿ ಏಳು ಅಂತ ಇಲ್ಲ ಸರ್. ನಾ ಇಲ್ಲ ನೀವು ಆ ಕಡೆ ಅವ್ರಿಗೆ ಮನೆ ಮಾಡ್ತೀನಿ. ಮುಟ್ಟಿಸ್ಬೇಕು. ಅವ್ರಿಗೆಲ್ಲ ನಡೆಸಲಿಕ್ಕೆಲ್ಲ ಇವು ಗರ್ಭಿಣಿ ಮಾಡಿಸಿ ಕೊಡ್ಬೇಕು ಸರ್. ನೀವು ಕೊಟ್ಟೆ ಇಲ್ಲ ನೀವು ಹೊಂಟ ಈ ತಿಂಗಳು ಕೊಡ್ತೇವೆ ಸರ್. ನೀವು ವಸತಿ ಕೊಟ್ಟಿದ್ದಾರೆ ಸರ್. ಅವ್ರಿಗೆ ಅವ್ರು ಬಂದಿದ್ದಾರೆ. ಈ ಕಡೆ ಕೊಟ್ಟಿದ್ದೇವೆ. ಇಲ್ಲಿ ಚರ್ಚ್ ಆಗ್ಯಾವ. ಅವ್ರಿಗೆ ಒಂದು ತಿಂಗಳಿಗೆ ಎಷ್ಟು ಬರ್ತಾವ? ಒಂದು ಪ್ಯಾಕೆಟ್ 2 ಪ್ಯಾಕೆಟ್ ಬರ್ತಾವೆ. ಒಂದು ತಿಂಗಳು ಎಷ್ಟು ದಿನ ಅದಾವ? ಹಂಗಾದ್ರೆ ಒಂದೇ ತಿಂಗಳು 20 ತಿಂಗಳು ಒಂದು ತಿಂಗಳಿಗೆ ಒಂದು ಪಾಯಿ ಬರ್ತದೆ. ಒಂದಿನ 2 ಬಂದವಲ್ಲ ಉಳಿತಾರ. ಎಂತ? ಒಂದು ಬಂತಲ್ಲ ಉಳಿಯಲ್ಲ ಸರ್. ಎಷ್ಟು ಹೇಳ್ಬೇಕಲ್ಲ. ಇಲ್ಲಿ ಕೇಳ್ರವ ಒಂದು ತಿಂಗಳಿಗೆ 2 ಬರ್ತಾವ. ನೀವು ಎಷ್ಟು ಪಾಯಿ ಎಷ್ಟು ತಿಂಗಳು ಇವತ್ತು ತಿಂಗಳದವ ಸರ್. ಒಂದು ತಿಂಗಳಿಗೆ 2 ಬರ್ತಾವಲ್ಲ? ನೀವು ಎಷ್ಟು 8 ಅವಲ್ಲ? ನೀವು ಎಷ್ಟು ತಿಂಗಳು ಓದೋ ನಿಮಗೆ? ಇದು ಒಂದು ಹೋದ ತಿಂಗಳದೇ ಓದೋದು. ಆಯ್ತು ಈ 2 ಪಾಕೆಟ್ ಬರ್ತಾವತ್ತ ನೀವು ಪಾಕಿಟ ಇದು ಒಂದು ಕೊಡ್ತೇವ್ರಿ. ಮತ್ತ ಮಕ್ಕಳಿಗೆ ಹೆಚ್ಚಾಗಿಂದ ಅದು ಮಕ್ಕಳಿಗೆ ಒಂದು ಚೀಲ ಬರ್ತಾವಲ್ಲ ತರ ಚೀಲ ಬರ್ತಾವಲ್ಲ ತಿರುಗಿ? ಹಾ. ಒಂದ್ರಲ್ಲಿ ಎಷ್ಟು ಬರ್ತಾವ? ಎಷ್ಟು ಪಂಚಿಸ್ ಇರ್ತದೆ ಸರ್. ಒಂದು ಪಂಚ ಹಾ ರೀ ಸರ್. ಒಂದ್ ಚೀಲದಾಗ 25 ಕಿಲೋ ಕೊಡ್ತಾರೆ ಸರ್. ಡಬ್ಬೆ ಏನಿಲ್ಲ ಸರ್. ಇದು ಕೇರಿ ನಾಯ್ತಿದೆ ಸರ್. ಇದು ರವಾದಲ್ಲ. ಇದು ಮುಂದೆ ಹಿಂಗ್ ತೋರ್ತಿದೆ ಸರ್. ಇದು ಭವನ ತಿರುಗಿ ಮಗಳೇ ತಿಂದಿದೆ ಸರ್. ಏನಿತ್ತು ನೋಡಿದ್ರೆ ಅವೆಲ್ಲ ತಿಂದು ನೀವು ವಿಡಿಯೋ ಮಾಡಿ. ಸರ್ ನೀವು ಇಲ್ಲ ನೋಡ್ರಿ ಹಂಗ್ ಮಾಡ್ಬೇಡ್ರಿ. ನೀವು ಹಂಗ್ ಮಾಡ್ಬೇಡ್ರಿ ನೋಡ್ರಿ. ಅರೆ, ಹಂಗ್ ಮಾಡ್ಬೇಡ್ರಿ. ಇದು ಈಗ ಏನ ನಾವು ನೋಡಕ್ಕೆ ಯಾಕೆ ಮಾಡತ್ತೀವಿ? ನೀವೇನಾರ ಮಾಡತ್ತ ನಂಗೆ ಗೊತ್ತು. ಏನ್ ಮಾಡಲ್ರಿ ಯಾಕೆ ನಾವ್ ಏನ್ ಮಾಡಿರ್ತೇವೆ? ನಾವ್ ನಿಂತಿರ್ತೇವೆ, ನೋಡ್ತೇವೆ, ಚೆಕ್ ಮಾಡ್ತೇವೆ, ನಮಗೆ ಹಂಗ ಕೇಳ್ತೇವೆ. ಅದು ಇದು ಆಗ್ಯಾವ್ರಿ ಏನ್ ಮಾಡಿ. ಇಲ್ಲ ಆಗಲ್ಲ ನಾವು ಕೇಳತ್ತೆ ನೋಡತ್ತೇವು. ಈಗ ನಿಮ್ ಟೀಚರ್ ಇದೀವಿ, ಯಾರಿಗೆ ಕೇಳ್ಬೇಕು? ನಾವು ಏನ್ ಕೇಳ್ಬೇಕು? ಎಕ್ಸ್ಪೈರ್ ಡೇಟ್ ನವೆಂಬರ್ ಒಟ್ಟಾರೆಯಾಗಿ ಇದರಲ್ಲಿ ಮೇಲಧಿಕಾರಿಗಳ ನಿರ್ಲಕ್ಷ್ಯ ಇದೆ ಎಂದು ಕರವೇ ಸ್ವಾಭಿಮಾನಿ ಬಣ ಆಗ್ರಹಿಸ್ತಾ ಇದೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಬಿ ನ್ಯೂಸ್ 24/7. ಧನ್ಯವಾದಗಳು.